ಉದ್ದೇಶ ಬರುವ ಲೋಕಸಭಾ ಚುನಾವಣೆಯೊಳಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಶ್ರೀ ಆನಂದ್ ಸ್ವಾಮಿ ಗಡ್ಡಿದೇವರಮಠ ಅವರ ಬೆಂಬಲಾರ್ಥವಾಗಿ ಈ ಸಭೆಯನ್ನು ಕರೆಯಲಾಗಿದ್ದು, ಈ ಸಭೆಗೆ ಜಿಲ್ಲೆಯ ನಮ್ಮ ಸಮಾಜದ ಎಲ್ಲ ಹಿರಿಯರು ಕೂಡ ಆಗಮಿಸ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಬೆಂಬಲಿತ ಪಂಚಮಸಾಲಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಪಾಟೀಲ್ ಅವರ ಅಧ್ಯಕ್ಷತೆಯೊಳಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ವಿನಿನ್ಗೌಡ ಪಾಟೀಲ್ ರವರು, MS ಮಲ್ಲಾಪುರ್ ಅವರು, ಮಲ್ಲಪ್ಪ ಕಲ್ಗುಡಿ KPCCಯ ಡೈರೆಕ್ಟರ್ ಹಾಗೂ ಅರ್ಜುನಗೌಡ ಹಿರೇಮನಿ ಪಾಟೀಲರು, ನಮ್ಮ ಸಮಾಜದ ಉಭಯ ಶ್ರೀಗಳು ಪಾದಯಾತ್ರೆ ಮಾಡಿಕೊಂಡು ತಮ್ಮ ಬೆವರು ರಕ್ತವನ್ನು ಹರಿಸಿದ್ರು ಕೂಡ ಅವರು ತಾಯಿ ಮೇಲೆ ಆಣೆ ಮಾಡಿ ಡಿಸೆಂಬರ್ 29ನೇ ತಾರೀಕು ಬೆಳಗಾವಿಯಲ್ಲಿ ನಡೆದಂಥ ಸುವರ್ಣ ವಿಧಾನಸೌಧದಲ್ಲಿ ತಾಯಿಯ ಮೇಲೆ ಆಣೆ ಮಾಡಿ ಆದರೂ ನಾನು ನಿಮಗೆ ಮೀಸಲಾತಿ ಕೊಟ್ಟೇ ಕೊಡ್ತೀನಿ ಅನ್ನೋದನ್ನ ಹೇಳಿರೋದನ್ನ ಇದನ್ನು ನಾನು ಹೇಳಿಲ್ಲ, ಇದನ್ನು ನಾನು ಹೇಳ್ತಾ ಇಲ್ಲ. ಆಗಿನ ಶಾಸಕರು ಹಾಗೂ ಈಗಿನ ಶಾಸಕರು ಹಾಗೂ ನಮ್ಮ ಸಮಾಜದ ಹಿರಿಯ ನಾಯಕರಾಗಿರುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ರವರೇ ವಿಧಾನಸೌಧದ ಮುಂಭಾಗದೊಳಗೆ ಬಂದವರು ಆ ಮಾತನ್ನು ಹೇಳಿದರು. ಇವತ್ತು ಅದೇ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು ನಾನು ಒಂದು ಮಾತನ್ನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಮ ಮಾಧ್ಯಮದ ಮುಖಾಂತರ. ಯಾವ ಸರ್ಕಾರದೊಳಗೆ ಒಬ್ಬ ಶಾಸಕರಾಗಿ ಇದ್ಕೊಂಡು ನಮ್ಮ ಹೋರಾಟದೊಳಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ, ನಮ್ಮ ಸಮಾಜಕ್ಕೆ ದ್ರೋಹ ಮಾಡಿದ್ದಾರೆ, ನಮ್ಮ ಸಮಾಜಕ್ಕೆ ತಾಯಿ ಮೇಲೆ ಆಣೆ ಮಾಡಿ ವಚನ ಭ್ರಷ್ಟರಾಗಿದ್ದಾರೆ ಅಂದ್ಕೊಂಡು ಯಾವ ವ್ಯಕ್ತಿ ವಿರುದ್ಧ ನೀವು ಮಾತಾಡ್ತಾ ಇದ್ರಿ, ಇವತ್ತು ಅದೇ ವ್ಯಕ್ತಿಯ ವಿರುದ್ಧ ನೀವು ಮತವನ್ನ ಅದೇ ವ್ಯಕ್ತಿಯ ಪರವಾಗಿ ಇವತ್ತು ಮತವನ್ನು ಕೇಳಕ್ಕೆ ಬರ್ತಾ ಇದ್ರಿ ಅಂದ್ರೆ ನಿಮ್ಮ ನೈತಿಕತೆ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಆ ದೃಷ್ಟಿಯನ್ನು ಇಟ್ಕೊಂಡು ಈ ನಾಳೆ ನಾವು ಮಾಡಿರುವಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮೀಸಲಾತಿ ಹೋರಾಟ ನಮಗೆ ಮೀಸಲಾತಿ ಸಿಗೋವರೆಗೂ ನಮ್ಮದು ಹೋರಾಟ ಇದ್ದಿದ್ದೆ ಇಲ್ಲ. ಈಗ ಚುನಾವಣೆ ಪ್ರಾರಂಭ ಆಗಿರೋದ್ರಿಂದ ಹೋರಾಟವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಮುಂದೆ ಚುನಾವಣೆ ಮುಗಿದ ನಂತರ ನಮ್ಮ ಹೋರಾಟದ ಸ್ವರೂಪವನ್ನು ಗೊತ್ತಾಗುತ್ತೆ, ಯಾವ ರೀತಿ ಹೋರಾಟದ ಸ್ವರೂಪಗಳಾಗ್ತವೆ ಅಂತ. ನೋಡ್ರಿ, ಸಮಾಜ ಅಂತ ಬಂದಾಗ ಸಮಾಜದ ಪರವಾಗಿರುವಂಥ ಕಾಂಗ್ರೆಸ್ ಬೆಂಬಲಿತ ಪಂಚಮಸಾಲಿ ಸಮಾಜ ನಮ್ಮ ಮುಖ್ಯಮಂತ್ರಿಗೆ ನಾವು ಒತ್ತಡವನ್ನು ಹಾಕ್ತೀವಿ. ನಮ್ಮ ಸಮಾಜಕ್ಕೆ ನೀವು ಮೀಸಲಾತಿ ಕೊಡಲೇಬೇಕೆನ್ನೋ ಒತ್ತಡವನ್ನು ಕೊಡ್ತಾ ಇದ್ದೀವಿ. ಆ ಒತ್ತಡಕ್ಕೆ ಅವರು ನಾವು ಹೇಳಿದ್ದಾರೆ. ಈಗಾಗಲೇ ಹಿಂದಿನ ಸರ್ಕಾರ 2D ಮಾಡಿಬಿಟ್ಟು ಅದನ್ನು ಸುಪ್ರೀಂ ಕೋರ್ಟಲ್ಲಿ ತೊಗೊಂಡೋಗಿ ಕೂತ್ಕೊಂಡಿದೆ. ಅದನ್ನು ಆ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿ ಅದನ್ನು ಬಗೆಹರಿಸ್ತಾ ಇದ್ದಾರೆ. ಸರ್ಕಾರದ ಒಬ್ಬ ವಕೀಲರನ್ನು ಕೂಡ ಅದಕ್ಕೆ ನಿಯೋಜನೆ ಮಾಡಿದ್ದಾರೆ. ನಾವು ನಮ್ಮ ಸಮಾಜದಿಂದ ವಕೀಲರನ್ನ ನಿಯೋಜನೆ ಮಾಡಿದ್ದೀವಿ. ಅದಾದ ತಕ್ಷಣ ನಮ್ಮ ಹೋರಾಟಗಳು ಮತ್ತೆ ಪ್ರಾರಂಭ ಆಗುತ್ತೆ. ಕಾನೂನುಬದ್ಧವಾಗಿ ನಾವು ಮೀಸಲಾತಿ ಪಡೆದೇ ಬಿಡ್ತೀವಿ.